ಅದು ಒಂದು ಒಳ್ಳೆ ಘಟನೆ ನನ್ನ ಜೀವನದಲ್ಲಿ. ಅಂದರೆ ನಾನು ರೈಟರಾಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ನಿಜ ಹೇಳ್ಬೇಕಂದ್ರೆ ಯಾವತ್ತೂ ಅಂದ್ಕೊಂಡಿಲ್ಲ ನಿರ್ದೇಶಕ ಆಗಬೇಕು ಅಂತ. ಬಟ್ ಕೆಲವು ಸರಿ ನಿರ್ದೇಶಕನ ಐಡಿಯಾಗಳು ಬರುತ್ತಲ್ವ, ಅಂದರೆ ಡೈಲಾಗ್ ಬರೆದು ಏನಾಗುತ್ತೆ, ಈ ಡೈಲಾಗ್ನ ಈ ಥರದ್ದೊಂದು ಶಾರ್ಟ್ ಇಟ್ಟು ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಏನೋ ಹೇಳ್ತಾ ಇರ್ತೀವಿ. ಅದು ಕೆಲವು ನಿರ್ದೇಶಕರಿಗೆ ಡೈಜೆಷನ್ ಆಗಲ್ಲ. ಏಯ್ ನೀನು ಡೈರೆಕ್ಟ್ರಾ ನಿನ್ನ ಕೆಲಸ ನೀನು ಮಾಡು, ನೀನು ನಮ್ಮ ಕೆಲಸಕ್ಕೆ ಬರಬೇಡ, ಇಲ್ಲಾಂದರೆ ಮಾಡ್ಬಾ, ಡೈರೆಕ್ಟ್ ಮಾಡ್ಬಾ, ಗೊತ್ತಾಗುತ್ತೆ ಅಂತ. ಈ ಥರ ಎಲ್ಲ ಮಾತುಗಳು ಕೇಳಿದ್ದೀವಿ ನಾವು. ಅಪ್ಪ ನಮ್ಗೆ ಯಾಕಪ್ಪ ಡೈರೆಕ್ಟ್ರುಗಳ ಜೊತೆ ನಾವೇನು ಕೆಲಸ ಕಲ್ತಿದ್ದೀವ ಅದು ಗೊತ್ತೂ ಇಲ್ಲ, ಸರ್ ನಮ್ಮ ಕೆಲಸ ನಾವು ಮಾಡೋಣ ಅಂತೇಳಿ ಹೇಳೋಕ್ಕೆ ಭಯ ಬಿದ್ದು ಸುಮ್ಮನೆ ಆಗಿದ್ದೀವಿ. ಒಂದೊಂದು ಕಡೆ ಹೇಳ್ಬಿಟ್ಟು ಕೆಟ್ಟವರು ಆಗಿದ್ದೀವಿ. ಯಾಕಾದರೂ ಹೇಳಿದ್ವಪ್ಪ ಆ ಡೈರೆಕ್ಟ್ರುಗಳು ನಮ್ಮನ್ನು ಕಟ್ ಮಾಡಿಬಿಡೋರು, ನೆಕ್ಸ್ಟ್ ಪಿಕ್ಚರ್ ಅವ್ನು ಬೇಡ ಅಂತ, ಇವೆಲ್ಲ ಅನುಭವಿಸಿದ್ವಿ. ಆಮೇಲೆ ಅರ್ಥ ಆಗೋದು ಅವ್ರಿಗೆ, ಇಲ್ಲ ಅವನೇನೋ ಹೇಳ್ತಾ ಇದ್ದ ಪಾಪ, ಅವ್ನು ಹೇಳಿದ ತಪ್ಪೇನಲ್ಲ, ಬಟ್ ಆದರೆ ಎಲ್ಲರ ಮುಂದೆ ಹೇಳ್ಬಿಡ್ತಾ ಇದ್ವಲ್ಲ ಅಂತ ಒಂದೊಂದು ಸರಿ ನಾವು ಕದ್ದು ಮುಚ್ಚಿ ಫೋನಲ್ಲಿ ಇಲ್ಲ ಎಲ್ಲೋ ಸಪ್ರೇಟಾಗಿ ಕಿವಿಯಲ್ಲಿ ಹೇಳೋಕ್ಕೆ ಆ ಸಂದರ್ಭಗಳು ಸಿಗ್ತಾ ಇರಲಿಲ್ಲ. ಸಿಕ್ಕಿದಾಗ ಎದುರುಗಡೆ ಕುಂತಾಗ ಅದನ್ನು ಹೇಳ್ಬಿಡ್ಬೇಕಾಗಿತ್ತು, ಹೇಳ್ತಿದ್ವಿ. ಅದು ತಗೊಳ್ಳೋ ರೀತಿಯಲ್ಲೂ ಅವರು ಒಂದೊಂದು ಸರಿ ಸಿನಿಮಾ ಅನ್ನೋದು ಟೀಮ್ ವರ್ಕ್ ಆಗಿತ್ತು. ಅದು ಕೆಲವ್ರಿಗೆ ಇರಿಸು ಮುರ್ಸು ಅಷ್ಟೇ. ಬಟ್ ಅದು